ಏಕೈಕ ಪ್ರಶ್ನೆ ಏನು ಅಂದರೆ ಇವತ್ತು ಡಬ್ಬಿಗೆ ಏನಪ್ಪ ಕಟ್ಟೋದು ಅಂತ. ಸ್ಕೂಲು ಕಾಲೇಜ್ ಶುರು ಆಗೋದ್ಮೇಲೆ ಲಂಚ್ಗೆ ಏನು ಕಳಿಸೋದು, ಸ್ನ್ಯಾಕ್ಸ್ಗೆ ಏನು ಮಾಡೋದು, ಇದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದಾದ್ಮೇಲಿಂದ ಜಾಸ್ತಿ ಟೈಮ್ ತಗೋಬಾರ್ದು ಅನ್ನೋದು ಅವ್ರ ತಲೆಯಲ್ಲಿರುತ್ತೆ. ಜೊತೆಗೆ ಮಕ್ಕಳಿಗೆ ಆರೋಗ್ಯವಾಗಿರುವಂಥ ಡಿಶಸ್ ಮಾಡಬೇಕು ಅನ್ನೋದನ್ನು ಓಡ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇನ್ಮೇಲಿಂದ ಒಂದಷ್ಟು ಎಪಿಸೋಡ್ಸು ಇದ್ರ ಬಗ್ಗೆನೇ ಮಾಡೋಣ ಅಂದ್ಕೊಂಡಿದ್ದೀನಿ. ಲಂಚ್ ಆ್ಯಂಡ್ ಸ್ನ್ಯಾಕ್ಸ್ ಸೀರೀಸ್ ಅಂತ. ನಾನು ಏನೇನು ಮಾಡ್ತೀನಿ ನನ್ನ ಮಗಳಿಗೋಸ್ಕರ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲೆಟ್ ಮೀ ಸಿ ಇಫ್ ಇಟ್ ಹೆಲ್ಪ್ಸ್ ಯು ಅಂತ. ಸೊ ಲೆಟ್ ಸ್ಟಾರ್ಟ್ ದ ಲಂಚ್ ಆ್ಯಂಡ್ ಸ್ನ್ಯಾಕ್ಸ್ ಸೀರೀಸ್. ಇವತ್ತು ಸಿಂಪಲ್ ಆಗಿ ಕ್ವಿಕ್ ಆಗಿ ಆರೋಗ್ಯವಾಗಿ ಮಾಡೋದು ಏನಪ್ಪ ಅಂತ ಹೇಳಿದ್ರೆ ರೈಸ್ ಪೇಪರ್ ರೋಲ್ಸ್ ಮಾಡ್ತಾ ಇದ್ದೀನಿ. ಇದು ರೈಸ್ ಪೇಪರ್ಸು ಇದೇ ಥರ ಡ್ರೈ ಆಗಿ ಸಿಗುತ್ತೆ. ಇದರ ಲಿಂಕ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ಜೊತೆಗೆ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ನೀವು ನೋಡಿ ತೊಗೋಬೋದು. ಕೆಲವು ಸಲ ಸ್ಕ್ವೇರ್ ಆಗು ಬರುತ್ತೆ, ಇನ್ನು ಕೆಲವು ರೌಂಡ್ ಆಗು ಬರುತ್ತೆ, ಇದಕ್ಕಿಂತ ಸ್ವಲ್ಪ ದೊಡ್ಡದಾಗೂ ಇರುತ್ತೆ. ಇದಕ್ಕೆ ಜಾಸ್ತಿ ಕೆಲಸ ಬೇಡ, ಸ್ವಲ್ಪ ಒದ್ದೆ ಕೈಯಲ್ಲಿ ಇದನ್ನು ಒರೆಸ್ಬಿಟ್ರೆ ಮೆತ್ತಗಾಗೋಗುತ್ತೆ, ನೀಟಾಗಿ ಫೋಲ್ಡ್ ಮಾಡ್ಬೋದು. ಸೊ ಇದರಲ್ಲಿ ಏನು ಮಾಡ್ತಾ ಇದ್ದೀನಿ ತೋರಿಸ್ತೀನಿ. ಇವತ್ತಿನ ತರಕಾರಿಗಳು ಬೀನ್ಸ್, ಕ್ಯಾರೆಟು, ಕ್ಯಾಪ್ಸಿಕಮ್ ಅಷ್ಟೇ. ಇದನ್ನೆಲ್ಲ ಸಣ್ಣಗೆ ನಮ್ಮಮ್ಮ ಹೇಳೋ ಹಾಗೆ ಉಗುರು ಥರ ಹೆಚ್ಕೊಂಡ್ಬಿಡೋಣ. ತರಕಾರಿ ಹೆಚ್ಕೊಂಡಾಗಿದೆ. ಈಗ ಅದನ್ನು ಲೈಟಾಗಿ ಸಾಟೆ ವಿತ್ ವೆರಿ ಲಿಟಲ್ ಆಯಿಲ್. ಓಕೆ, ಕ್ಯಾರೆಟ್ ಟು ಬೀನ್ಸ್ ಫಸ್ಟು, ಆ್ಯಸ್ ಯು ನೋ ಅದು ಬೇಯಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ. ಜಾಸ್ತಿ ಮುಚ್ಚಿ ಬೇಯಿಸಬೇಡಿ, ಮೆತ್ತಗಾಗಬಾರ್ದು. ಯೂಶಲಿ ಮಕ್ಕಳಿಗೆ ತರಕಾರಿ ಮೆತ್ತಗಾದರೆ ತಾನೇ ಪ್ರಾಬ್ಲಮ್ಮು, ಸ್ವಲ್ಪ ಕ್ರಿಸ್ಪಿಯಾಗೇ ಇರಲಿ. ಸೊ ಈಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತೀನಿ, ಬೇಗ ಬೇಯತ್ತಲ್ಲ ಅದಕ್ಕೇನೆ. ಉಪ್ಪು, ಓಕೆ. ಆ್ಯಂಡ್ ಈ ಸಲ ನಾನು ಬರೀ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಅಷ್ಟೇ. ಬೇರೆ ಬೇರೆ ವೆರೈಟಿ ಮಾಡ್ತೀನಿ, ಅದನ್ನು ತೋರಿಸ್ತಾ ಹೋಗ್ತೀನಿ, ಬಟ್ ಈ ಸಲ ಓನ್ಲಿ ಪೆಪ್ಪರ್ ಪೌಡರ್. ಈಗ ಈ ರೈಸ್ ಪೇಪರ್ ಶೀಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಓಕೆನಾ? ಜಸ್ಟ್ ಹಿಂಗೆ ಸವರಿದ್ರೆ ಸಾಕು, ವಿತಿನ್ ಸೆಕೆಂಡ್ಸ್ ಅದು ಒದ್ದೆ ಬಟ್ಟೆ ಥರ ಆಗುತ್ತೆ. ಆಮೇಲಿಂದ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ, ಬಿಕಾಸ್ ಹರಿದೋಗೋ ಚಾನ್ಸಸ್ ಇದೆ ಅದಕ್ಕೆ. ಸೊ ಆಸ್ ಯು ಕ್ಯಾನ್ ಸಿ ನೋಡಿ, ಆಗಲೇ ಮೆತ್ತಗಾಗಿದೆ, ಇನ್ನೂ ಮೆತ್ತಗಾಗ್ತಾ ಹೋಗುತ್ತದು ಆ್ಯಕ್ಚುಲಿ. ಸೊ ಇದಾದಮೇಲೆ ನೀವೇನು ಫಿಲ್ಲಿಂಗ್ ಮಾಡ್ಕೊಂಡಿದ್ದೀರಾ ಅದನ್ನು ತುಂಬ ಜಾಸ್ತಿ ಹಾಕ್ಕೋಬೇಡಿ, ಇಷ್ಟೇ. ಆ್ಯಂಡ್ ಹಿಂಗೆ ಓಕೆ. ಆ್ಯಂಡ್ ಹಿಂಗೆ ಅಕಸ್ಮಾತ್ ಹರಿದೋದ್ರೆ ಈ ಥರ ತಲೆ ಕೆಡಿಸ್ಕೋಬೇಡಿ. That's it. Ready. ಇನ್ನೊಂದು ಮಾಡೋಣ. One more. ರೆಡಿ.
ಇವತ್ತು ನಾನು 4 ಮಾಡಿದ್ದೀನಿ. ಯೂಶಲಿ ನಾನು ಡೆಂಪುಗೆ ಮಾಡಬೇಕಾದ್ರೆ 6ರಿಂದ 8 ಮಾಡಿ ಕಳಿಸ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಕೆಚಪ್ ಕಳಿಸಿರ್ತೀನಿ ಇಫ್ ದೇ ವಾಂಟ್ ಸಮ್ ಫ್ಲೇವರ್ ಅಂತ. ಆ್ಯಂಡ್ ನೀವು ಲಂಚಿಗೆ ಇದನ್ನು ಕಳಿಸಿದ್ರು ಸ್ನ್ಯಾಕ್ಸಿಗೆ ಕಳಿಸಿದ್ರು ಏನೂ ಆಗೋದಿಲ್ಲ, ಹೀಗೆ ಇರುತ್ತೆ. ಹಾಗೆ ಜಸ್ಟ್ ದೇ ಕ್ಯಾನ್ ಪಿಕ್ ಇಟ್ ಅಪ್, ಡಿಪ್ ಆ್ಯಂಡ್ ಈಟ್, ಅಷ್ಟೇ. ವೆರಿ ಸಿಂಪಲ್. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ 15ರಿಂದ 20 ನಿಮಿಷ ಬೇಕು ಇದನ್ನು ಮಾಡೋದಕ್ಕೆ. ಐ ಮೀನ್ 4 ಮಾಡಿದ್ರು ಅಷ್ಟೇ ಟೈಮ್ ಆಗುತ್ತೆ, 8 ಮಾಡಿದ್ರು ಅಷ್ಟೇ ಟೈಮ್ ಆಗುತ್ತೆ. ಟ್ರೈ ಮಾಡಿ. ಮಕ್ಳಿಗೆ ಇಷ್ಟ ಆಯ್ತಾ ಹೇಳಿ, ನಿಮಗೆ ಬೇಗ ಮಾಡೋಕ್ಕಾಯ್ತಾ ಅಂತಲೂ ಹೇಳಿ. ಓಕೆನಾ? ನಮಸ್ಕಾರ. ರೀಸೆಂಟಾಗಿ ನಮ್ಮ ಶಾಲಿವುಡ್ನಲ್ಲಿ ನಾವು ಮೊದಲನೇ ಶಾರ್ಟ್ ಫಿಲಮ್ನ ಪ್ರೊಡ್ಯೂಸ್ ಮಾಡಿದ್ದೀವಿ. ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಕ್ಷಣ ದ ಮೊಮೆಂಟ್ ಅಂತ. ಅದು ಆಲ್ರೆಡಿ ರಿಲೀಸ್ ಆಗಿದೆ. ಯಾರ್ಯಾರು ನೋಡಿಲ್ವೋ ಖಂಡಿತವಾಗ್ಲೂ ನೋಡಿ, ನಿಮ್ಮ ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ಕಾಮೆಂಟ್ಸಲ್ಲಿ ಕಳಿಸಿ. ಆಲ್ರೆಡಿ ಯಾರ್ಯಾರು ನೋಡಿದಿರೋ ಕಮೆಂಟ್ಸ್ಗಳನ್ನ ಹಾಕಿದಿರೋ ಥ್ಯಾಂಕ್ ಯು ಸೋ ಮಚ್. ಅದನ್ನೆಲ್ಲ ಓದೋದಕ್ಕೆ ತುಂಬಾ ಖುಷಿ ಆಯಿತು ನನಗೆ ಮತ್ತು ನನ್ನ ಟೀಮ್ ಅವ್ರಿಗೆ. ಹಾಗೆಯೇ ನೀವು ನೋಡಿದ್ಮೇಲೆ ನಿಮ್ಗೆ ಇಷ್ಟ ಆದರೆ ಅದನ್ನು ಎಲ್ಲರ ಜೊತೆ ಶೇರ್ ಮಾಡಿ, ನಿಮ್ಮ ನೆಂಟರು ಇಷ್ಟರು ಫ್ರೆಂಡ್ಸ್ ಜೊತೆಗೆ. ಆದಷ್ಟು ಜನ ಇದನ್ನು ನೋಡಲಿ ಅನ್ನೋದೇ ನಮ್ಮ ಆಸೆ. ಸೊ ಕ್ಷಣ ದ ಮೂಮೆಂಟ್ ಈ ಶಾರ್ಟ್ ಫಿಲಮ್ನ ನಮ್ಮ ಶಾಲಿವುಡ್ ಚಾನಲ್ನಲ್ಲಿ ಖಂಡಿತವಾಗ್ಲೂ ನೋಡಿ. ಥ್ಯಾಂಕ್ ಯು ಸೋ ಮಚ್.